ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅಂದ್ರೆ ನಿನ್ನೆ ನಡೆದಂತ ಪಂದ್ಯ ಸೂಪರ್ ಡೂಪರ್ ರೀ. ಹೈದರಾಬಾದ್ ಅವರು ಏನ್ ಊಟ ಮಾಡ್ತಾ ಇದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಆ ರೇಂಜ್ಗೆ ಒಂದು ಬ್ಯಾಟಿಂಗ್ ಆಡ್ತಾ ಇದಾರೆ. ಯಾವ ರೀತಿಯಾಗಿ ಗೆದ್ರು ಪಂತ್ ಅವರು ಪಂದ್ಯ ಮುಗಿದ ನಂತರ ಏನೆಲ್ಲ ಹೇಳ್ತಾರೆ ಬನ್ನಿ ಈ ವಿಡಿಯೋದಲ್ಲಿ ನಿಮ್ ಜೊತೆ ಚರ್ಚೆ ಮಾಡ್ತೀವಿ. ದಾಖಲೆಗಳು ಏನಾದ್ರು ಎಂಬುದು ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ, ಆಮೇಲೆ ಲೈಕ್ ಕೊಡೋದಂತೂ ಮರಿಬೇಡಿ, ಹಾಗೇನೆ ಸಬ್ಸ್ಕ್ರೈಬ್ ಆಗ್ರಿ ಹೊಸೊಬ್ಬರಾದಲ್ಲಿ ಸ್ನೇಹಿತರೆ. 2024 IPL ಅಂತೂ ಧಮಕ ಮಾಡ್ತಾ ಇದ್ದಾರೆ ಇಲ್ಲಿ SRH. ಯಾವ ರೀತಿಯಾಗಿ ನಿನ್ನೆ ಬ್ಯಾಟಿಂಗ್ ಆಡಿದ್ರು ಅಂದ್ರೆ ಸ್ನೇಹಿತರೆ, ಪವರ್ ಪ್ಲೇ ನಲ್ಲಿ ದಾಖಲೆ ಮೊತ್ತ ಅಂತ ಸ್ನೇಹಿತರೆ, ದಾಖಲೆ ಮೊತ್ತ ಇವಾಗ CSK ದಾಖಲೆ ಕೂಡ ಮುರಿದ್ರು. CSK ಅವರು 105 ಹೊಡೆದಿದ್ರು 100, ಆದ್ರೆ ಇವಾಗ ಇವ್ರ ದಾಖಲೆ ಯಾರು ಮುರಿಯಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಅಂತ ಹೇಳ್ಬೋದಾಗಿದೆ. ಹೇಗಂತೀರ ಸ್ನೇಹಿತರೆ, ಇಲ್ಲಿ 6 ಓವರ್ ಅಂದ್ರೆ 36 ಎಸೆತಗಳಲ್ಲಿ 125 ರನ್ ಸ್ನೇಹಿತರೆ, 125 ರನ್ ಡಬಲ್ ಟ್ರಿಬಲ್ ರನ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಇವತ್ತು ನಿನ್ನೆ ನಡೆದಂತ ಪಂದ್ಯ ಧಮಕಾನೆ ಮಾಡಿದ್ರು. ಟ್ರಾವಿಸ್ ಹೆಡ್ ಅಂತೂ ಕೇಳ್ಬೇಡ್ರಿ, ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರೆ ಅಂದ್ರೆ 32 ಎಸೆತಗಳಲ್ಲಿ 89 ರನ್ ಅಂದ್ರೆ ಶಾಕಿಂಗ್ ಆಗೋದಂತೂ ಖಂಡಿತಾನೆ. ಯಾಕಂದ್ರೆ ಇನ್ನು ಸ್ವಲ್ಪ ಆಡಿದ್ರೆ ದಾಖಲೆ ಆಗ್ತಿತ್ತು ಅಂತ ಹೇಳ್ಬಹುದಾಗಿದೆ. ಟ್ರಾವಿಸ್ ಹೆಡ್ ಅವರು 89 ರನ್ ಮಾಡಿ ಒಂದು ದಾಖಲೆ ಮೊತ್ತಕ್ಕೆ ಔಟ್ ಆಗಿದ್ದಾರೆ. ಇನ್ನು ಸ್ವಲ್ಪ ಸ್ಪೀಡ್ ಆಡಿದ್ರೆ ಫಾಸ್ಟೆಸ್ಟ್ 100 ಆಗ್ತಿತ್ರಿ. ಈ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರೆ ಟ್ರಾವಿಸ್ ಹೆಡ್ ಅವರು ಬರೋಬ್ಬರಿ 89 32 ಎಸೆತಗಳಲ್ಲಿ ಬರೀ ಅಂದ್ರೆ 6 ಸಿಕ್ಸರು 11 ಬೌಂಡ್ರಿ ಹೊಡೆದಿದ್ದಾರೆ, 11 ಬೌಂಡ್ರಿ 6 ಸಿಕ್ಸರ್ ಹೊಡೆದಿದ್ದಾರೆ. ಆದ್ರೆ ಇನ್ನೊಬ್ಬ ಇಂಡಿಯನ್ ಪ್ಲೇಯರು ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂದ್ರೆ ಧಮಕನೆ ಮಾಡಿಬಿಟ್ಟಿದ್ದಾರೆ DC ಅವರಿಗೆ. ಕೇವಲ 12 ಎಸೆತಗಳಲ್ಲಿ 46 ರನ್ ಮಾಡಿ ಔಟ್ ಆಗಿದ್ದಾರೆ. ಇಲ್ಲಿ ಯುವರಾಜ್ ಸಿಂಗ್ ಅವರ ದಾಖಲೆ ಮುರಿಬೇಕಾಗಿತ್ತು, ಆದ್ರೆ ಮುರಿದಿಲ್ಲ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಯುವರಾಜ್ ಸಿಂಗ್ ಅವರು 12 ಎಸೆತಗಳಲ್ಲಿ 50 ರನ್ ಮಾಡಿದ್ರು T20 ವರ್ಲ್ಡ್ ಕಪ್ 2007ರಲ್ಲಿ. ಇವಾಗ ಅಭಿಷೇಕ್ ಶರ್ಮಾ ಅವರು ಈ ದಾಖಲೆ ಮುರಿಯಕ್ಕೆ ಪ್ರಯತ್ನ ಮಾಡಿದ್ರು, ಆದ್ರೆ ಅವ್ರ ಕೈಯಿಂದ ಆಗಿಲ್ಲ. 11 ಎಸೆತಗಳಲ್ಲಿ 46 ರನ್ ಆಗಿತ್ತು ಸ್ನೇಹಿತರೆ. ಇಲ್ಲಿ ಬರೇ ಒಂದು ಬೌಂಡ್ರಿ ಹೊಡೆದ್ರೆ ದಾಖಲೆ ಸಮ ಆಗ್ತಿತ್ತು ಅಂತ ಹೇಳ್ಬೋದಾಗಿದೆ. ಈ ದಾಖಲೆ ಒಂದು ಮಿಸ್ ಮಾಡ್ಕೊಂಡಿದ್ದಾರೆ ಅಭಿಷೇಕ್ ಶರ್ಮಾ. ಮತ್ತೆ ಯಾವಾಗ ಚಾನ್ಸ್ ಸಿಗುತ್ತೆ ಅಂತ ಗೊತ್ತಾಗಲ್ಲ, ಆದ್ರೆ ನಿನ್ನಂತೂ ಮಿಸ್ ಮಾಡಿದ್ರು ಈ ರೀತಿಯಾಗಿ ಬ್ಯಾಟಿಂಗು. ಕೊನೆಯಲ್ಲಿ RCB ಯಲ್ಲಿ ಒಂದು 0 ಆಗಿ ಆಡ್ತಾ ಇದ್ರು ಇಲ್ಲಿ ಶಹಬಾದ್ ಅಹಮದ್ ಅವರು. ಇವಾಗ SRH ನಲ್ಲಿ ಯಾವ ರೀತಿ ಏನ್ ಮೈಯಾಗ ದೇವ್ರು ಬಂದದೋ ಅಥವಾ ದೇವ್ ಬಂದ ಅಂತ ಗೊತ್ತಿಲ್ಲ. ನಿನ್ನೆ 29 ಎಸೆತಗಳಲ್ಲಿ 59 ರನ್ ಮಾಡಿದ್ದಾರೆ. ಅವರು ಕೂಡ 7 ಬಿಗ್ ಸಿಕ್ಸರ್ಗಳು ಹೊಡೆದಿದ್ದಾರೆ. ಶಹಬಾದ್ ಅಹಮದ್ ಆಲ್ರೌಂಡರು, ಸ್ಪಿನ್ ಬಾಲಿಂಗ್ ಮಾಡ್ತಾರೆ, ಸಖತ್ತಾದಂತ ಬ್ಯಾಟಿಂಗ್ ಕೂಡ ಆಡಿ SRH ತಂಡಕ್ಕೆ ಗೆಲುವು ಅಂದ್ರೆ 61 ರನ್ಗಳಿಂದ ಗೆದ್ದಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ RCB ಮತ್ತೊಂದು ದಾಖಲೆ ಮುರಿದು ಹಾಕಿದ್ದಾರೆ. ಯಾವ ರೀತಿಯಾಗಿ ಮುರಿದು ಹಾಕಿದೆ ಅಂದ್ರೆ 263 ರನ್ ಮಾಡಿದಂತ RCB ತಂಡದವರು ಇಲ್ಲಿ ನೋಡಬಹುದು. KKR ಕೂಡ ಇವರು ದಾಖಲೆ ಮುರಿದಿದ್ದಾರೆ. ಇವರು 3ನೇ ಬಾರಿ ದಾಖಲೆ ಮುರಿತಾ ಇದ್ದಾರೆ ಇಲ್ಲಿ SRH ಅವರು. ಮೊದಲನೇದಾಗಿ RCB ವಿರುದ್ಧನೇ 287 ರನ್ ಮಾಡಿದ್ರು, ಎರಡನೇದಾಗಿ ಮುಂಬೈ ವಿರುದ್ಧ 277 ರನ್ ಮಾಡ್ತಾರೆ, ಮೂರನೇದಾಗಿ ಇವಾಗ ಡೆಲ್ಲಿ ವಿರುದ್ಧ 266 ರನ್ ಮಾಡಿದ್ದಾರೆ ನಿನ್ನಿನ ಪಂದ್ಯದಲ್ಲಿ ಅಂತ ಹೇಳ್ಬೋದಾಗಿದೆ. ಇಲ್ಲಿ ಈ ಕಡೆ ಪಂತ್ ಅವರು ಸೋಲಿಗೆ ಕಾರಣರಾಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಅವರು 42 ರನ್ ಮಾಡಿದರೆ, ಅದ್ಭುತ 44 ರನ್ ಮಾಡಿದರೆ ಪಂತ್ ಅವರು ಕೇವಲ ಅಂದ್ರೆ 35 ಎಸೆತಗಳನ್ನು ಎದುರಿಸಿದ್ದಾರೆ. ಇಲ್ಲಿ ನೋಡಬಹುದು ನೀವು, ಹೆಡ್ ಅವರು ಬರೀ 32 ಎಸೆತಗಳಲ್ಲಿ 89 ರನ್ ಮಾಡಿದರೆ, ಇವರು 35 ಎಸೆತಗಳಲ್ಲಿ ಬರೀ 44 ರನ್ ಮಾಡ್ತಾರೆ ಅಂತ. ಇಂಥ ಪಂದ್ಯದಲ್ಲಿ ಈ ರೀತಿಯಾಗಿ ಬ್ಯಾಟಿಂಗ್ ಖರಾಬ್ ಪ್ರದರ್ಶನ ಕೊಟ್ಟಿದ್ದಾರೆ ಪಂತ್ ಅವರು, ಹಾಗಾಗಿ ಸೋತಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ. ಹಾಗೇನೆ ಇನ್ನೊಬ್ಬ ಜಾಕ್ ಅವರು ಸ್ನೇಹಿತರೆ, ಜಾಕ್ ಅವರು ಬರೀ 15 ಎಸೆತಗಳಲ್ಲಿ 50 ರನ್ ಪೂರೈಸ್ತಾರೆ. ಇವರು DC ತಂಡಕ್ಕೆ ಪವರ್ ಪ್ಲೇನ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಆಡಿದ್ರು. ಅವರು ಕೂಡ ಒಂದು 7 ಸಿಕ್ಸರ್ ಹೊಡಿತಾರೆ, 5 ಬೌಂಡ್ರಿ ಮುಖಾಂತರ 65 ರನ್ ಮಾಡ್ತಾರೆ 18 ಎಸೆತಗಳಲ್ಲಿ. ಇವರೊಬ್ಬರು DC ಅವರಿಗೆ ಒಂದು ಹೆಲ್ಪ್ ಆಗಿದ್ದು. ಇದೇ ರೀತಿಯಾಗಿ ಏನಾದರೂ ಪಂತ್ ಆಡ್ತೀರಂದ್ರೆ ಆರಾಮಾಗಿ ಗೆಲ್ಬಹುದಿತ್ತು ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಕೊನೆಯಲ್ಲಿ ಪೊರೆಲ್ ಅವರನ್ನ 22 ಎಸೆತದಲ್ಲಿ 42 ರನ್ ಮಾಡ್ತಾರೆ. ಇವರು ಒಂದು ಒಳ್ಳೆ ರೀತಿ ಒಂದು ಬ್ಯಾಟಿಂಗ್ ಆಡಿದ್ರು ಕೂಡ ಅವನ ಕೊನೆಗೆ ಸೋಲ್ಬೇಕಾಯ್ತು ಅಂತ ಹೇಳ್ಬೋದಾಗಿದೆ. ಇಲ್ಲಿ ಪಂತ್ ಅವ್ರು ಏನ್ ಹೇಳ್ತಾರೆ ಕೊನೆಯಲ್ಲಿ ಅಂದ್ರೆ ನೋಡ್ಬೋದು ನೀವು ಕೂಡ, ಪಂತ್ ಅವ್ರು ಏನ್ ಹೇಳ್ತಾರೆ ಕೊನೆಯಲ್ಲಿ ಅಂದ್ರೆ, ಇವತ್ತು SRH ಕಡೆಯಿಂದ ನನಗೆ ಪಸಂದ್ ಆಗಿದ್ದು ಯಾರಪ್ಪ ಅಂದ್ರೆ ಅಭಿಷೇಕ್ ಶರ್ಮಾ ಅವರು ಸಿಕ್ಸರ್ಗಳನ್ನು ನೋಡಿ ನಾನಂತೂ ದಂಗಾದೆ. ಇವರು ಇಂಡಿಯನ್ ಟೀಮಿನ ಓಪನರ್ ಆಗಬೇಕು T20 ವರ್ಲ್ಡ್ ಕಪ್ ನಲ್ಲಿ. ಇವರಿಗೆ ಓಪನಿಂಗ್ ಸ್ಥಾನದಲ್ಲಿ ಜಾಗ ಕೊಟ್ರೆ ನಮ್ಮ ಭಾರತ ತಂಡ ಒಂದು ಬಿಗ್ ಸ್ಕೋರ್ ಕಲೆ ಹಾಕಲು ಯಶಸ್ವಿ ಆಗ್ತಾರೆ, ಹೆಲ್ಪ್ ಆಗ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಏನಂತೀರಿ ಸ್ನೇಹಿತರೆ, ಅಭಿಷೇಕ್ ಶರ್ಮಾ ಅವರು ನಮ್ಮ ಅಂದ್ರೆ ಭಾರತ ತಂಡ T20 ವರ್ಲ್ಡ್ ಕಪ್ ನಲ್ಲಿ ಓಪನಿಂಗ್ ಆಗಿ ಆಡ್ಬೇಕಾ ಅಥವಾ ಆಡಬಾರ್ದು ಎಂಬುದು ಕೂಡ ಕಮೆಂಟ್ ಮಾಡ್ರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡ್ರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ.